ಬಂದಿವಿ, ಚೆನ್ನಾಗಿ ಊಟ ಚೆನ್ನಾಗಿ ಹೋಟೆಲ್ ಚೆನ್ನಾಗಿದ್ದಂಗ ಬಿಡ್ರಿ, ಊಟನೂ ಚೆನ್ನಾಗಿದ್ದಂಗ ಅದ. ಬನ್ನಿ ನಿಮ್ಗೆ ಏನು ಸೂಪರ್ ಊಟ ಅನ್ಸುತ್ತೆ ಅದನ್ನ ತಿನ್ನಿ ಆಯ್ತಾ. ಎಲ್ಲ ಸ್ವಲ್ಪ ಚೆನ್ನಾಗಿ ಊಟ ಮಾಡಿ. ಬಿಗ್ ಬಾಸ್ ಮನೇಲಿ ಇದ್ಕೊಂಡು ಇಷ್ಟು ದಿನ ಚೆನ್ನಾಗಿ ಊಟ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ಇಲ್ಲ ಚೆನ್ನಾಗಿ ಊಟ ಮಾಡಿ. ಚೆನ್ನಾಗಿ ಊಟ ಮಾಡಿ, ಓಕೆನಾ? ಓಕೆ ಓಕೆ. ಬನ್ನಿ ಕುತ್ಕೊಳ್ಳಿ. ಏನು ಆರ್ಡ್ರ್ ಮಾಡಿದ್ರಿ? ಇವೆಲ್ಲ ಆರ್ಡ್ರ್ ಮಾಡ್ಬೇಕಂದ್ರಿ. ಇವತ್ತು ಬಿಗ್ ಬಾಸ್ ಮಲ್ಲಮ್ಮ ಅವರ ಜೊತೆ ಊಟ ಮಾಡ್ತಾ ಇದ್ದೀವಿ. ಮನೆಯಿಂದ ಬಂದಿದ್ದಾರೆ. 5 ವಾರ ಇದ್ದರು. 5 ವಾರ ಅಲ್ಲಿ ಹೆಂಗೆ ಊಟ ಮಾಡಿದ್ರು ಏನಾಯ್ತು ಅಂತ ಗೊತ್ತಿಲ್ಲ. ಹೀಗಾಗಿ ಇವತ್ತು ಅಮ್ಮನ ಜೊತೆ ಊಟ ಮಾಡ್ತಾ ಹಂಗೇನಿಲ್ರಿ, ಇದು ಉತ್ತರ ಕರ್ನಾಟಕ ಶೈಲಿ ಊಟ ಅಲ್ಲ, ಅದಕ್ಕೆ ಬೆಂಗಳೂರಿನಲ್ಲಿರುವಂಥ ಒಂದು ಊಟ. ನಾವು ಒಂದು ಹೋಟ್ಲಲ್ಲಿದ್ದೀವಿ, ಇಬ್ರು ಊಟ ಮಾಡ್ಬೇಕಂತ ಮಾತಾಡ್ಕೊಂಡಿದ್ವಿ. ಅಮ್ಮ ಬಂದಿದ್ದಾರೆ. ಅಮ್ಮ ಏನಂತೀರಾ ಊಟ? ವೆಜ್ಜಾ ನಾನ್ ವೆಜ್ಜಾ? ಚಿಕನ್ ತಿಂತೀರಾ ಮಟನ್ ತಿಂತೀರಾ? ಯಾವ್ದಾರ ತಗೋರಿ. ಚಿಕನ್ ತಗೋರಿ, ಮಟನ್ ಚಿಕನ್ ಇಷ್ಟ ನಿಮ್ಗೆ? ಹೌದಾ? ಓಕೆ. ಅಲ್ಲಿನೂ ಚೆನ್ನಾಗಿ ಊಟ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲೂ ಚೆನ್ನಾಗಿ ಊಟ ಸಿಗ್ತದೆ. ನಿಮ್ಗಂತೂ ಚಿತ್ರ ನೋಡಿ, ನಿಮ್ಗೆ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡಿ, ನಾನು ಅದನ್ನ ಆರ್ಡರ್ ಮಾಡ್ತೀನಿ. ಇದು ಚಿಕನ್ ಅಲ್ಲ ರೀ? ನೋಡಿ ಇಲ್ಲಿ ಹೋಟ್ಲಲ್ಲಿ ಬಂದಿದ್ದೀವಿ. ಇಲ್ಲಿ ಕೂಡ ಫ್ಯಾನ್ಸ್, ಅವೊಂದು ಫ್ಯಾನ್ಸ್ ಇದ್ದಾರೆ, ತುಂಬ ಬರ್ತಾ ಇದ್ದಾರೆ, ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಏನಾದರೂ ಒಂದು ಆರ್ಡ್ರ್ ಮಾಡೋಣ, ಅವ್ರು ಬಂದು ಕೇಳ್ತಾರೆ, ನಾವು ಬಂದ ತಕ್ಷಣ ಹೇಳ್ಬೋಣ. ನಿಮಗೆ ಚಿಕನ್ ಬೇಕಂದ್ರಲ್ವಾ? ಇಲ್ಲಿ ನಮ್ಮ ಕಡೆ ಜೋಳದ ರೊಟ್ಟಿ ಏನು ಸಿಗಲ್ಲ, ತಂದೂರಿ ರೊಟ್ಟಿ ಸಿಗುತ್ತೆ. ಓಕೆನಾ? ಅದೇ ಒಂದು ತಗೋರಿ ತಂದೂರಿ ರೊಟ್ಟಿ. ನಮ್ಮ ಕಡೆ ರೊಟ್ಟಿ ಸಿಗಲ್ಲ, ಜೋಳದ ರೊಟ್ಟಿ. ಓಕೆನಾ? ಇನ್ನು ಬೆಂಗಳೂರು ಬಂದಿವಲ್ಲ ಬಿಡ್ರಿ, ಮಾಡ್ಕೊಳ್ಳೋದು ನಾವು. ಬಂದಿದ್ದೀರಾ? ಜೋಳದ ರೊಟ್ಟಿ ಮಾಡ್ಕೊಳ್ಳೋದಿಲ್ಲ. ಜೋಳ ಸಿಗ್ತಾವ, ಹಿಟ್ಟು ಸಿಗ್ತದ, ಎಲ್ಲ ಮಾಡ್ಕೊಳ್ಳೋದ್ರಿ. ಬಿಗ್ ಬಾಸ್ ಮನೇಲಿ ಮಾತ್ರ ನಿಮಗೆ ಜೋಳದ ಹಿಟ್ಟು ಕೊಡ್ಲಿಲ್ಲ. ಕೊಟ್ರು ಎಲ್ಲ ಒಳ್ಳೆ ಊಟ ಕೊಟ್ರು. ಅಲ್ಲಿ ಚೆನ್ನಾಗಿ ಊಟ ಮಾಡಿದೆ. ಅಲ್ಲಿ ಚೆನ್ನಾಗಿ ಊಟ ಮಾಡ್ದಾ? ಓಕೆ ಅಮ್ಮ. ನೋಡಿ ನನಗೆ ಬಿರಿಯಾನಿ ಹೇಳೋಣ, ಚಿಕನ್ ಹೇಳೋಣ, ರೋಟಿ ಹೇಳೋಣ. ನಾನು ನೀವು ತಿಂತೀರ ತಾನೆ? ಅದೇ ರೊಟ್ಟಿ ಒಂದೇ, ನಾನು ರೊಟ್ಟಿ ಒಂದೇ. ಬಿರಿಯಾನಿ ತಿನ್ಬೇಕು ನೀವು. ಒಂದಿಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ದಿನ, ಅಷ್ಟೇ ಇರುತ್ತೆ ಅಂತೇನಿಲ್ಲ. ಚೆನ್ನಾಗಿ ಊಟ ಮಾಡ್ಬೇಕು ಅಷ್ಟೇ. 5 ವಾರ ಇದ್ರಲ್ಲ ಬಿಗ್ ಬಾಸ್ ಮನೇಲಿ, ಅಲ್ಲಿ ಬಿರಿಯಾನಿ ಏನಾದ್ರು ಕೊಟ್ರ ನಿಮಗೆ? ಇಲ್ಲ. ಬಿರಿಯಾನಿ ತಂದೂರಿ ರೋಟಿ ಕೊಟ್ರ ನಿಮಗೆ? ಇಲ್ಲ. ಚಪಾತಿ, ಚಿಕನ್ ಕೊಟ್ರಾ? ಚಿಕನ್ ಕೊಟ್ಟರು. ಚಿಕನ್ ಕೊಟ್ಟರು. ಏನ್ ಮಾಡ್ಕೊಂಡಿದ್ರು? ಮಾಡಿದ್ರು ಚಿಕನ್. ಹೌದಾ? ಚಿಕನ್ ಕೊಡ್ತಿದ್ರು. ಹೌದಾ? ಇಲ್ಲಿ ನಾವು ಹೋಟ್ಲ್ ಸಲ ಚಿಕನ್ ತಿನ್ನೋಣ ಚೆನ್ನಾಗಿ. ಯಾರಿದಾರ ಅವ್ರನ್ನ ಕರೆಯೋಣ. ಕರೆಯದಾ ಸರ್? 3 ತಂದೂರಿ ರೋಟಿ. 3 ತಂದೂರಿ ರೋಟಿ. 2 ಚಿಕನ್ ಬಿರಿಯಾನಿ. 2 ಹಾಫ್ ಕೊಡಿ. 2 ಹಾಫ್ ಚಿಕನ್ ಬಿರಿಯಾನಿ. ಓಕೆ. ನೀವು ಜಾಸ್ತಿ ತಿಂತೀರ ಅಂದ್ರೆ ಇಲ್ಲ ಇಷ್ಟೇ ನಾವು ಒಂದು ರೊಟ್ಟಿ ಇಷ್ಟು. 2 ಹಾಫ್ ಚಿಕನ್ ಬಿರಿಯಾನಿ. ಮತ್ತು 1 ಪ್ಲೇಟ್ ಲಾಲಿಪಾಪ್ ಇದೆಯಾ? ಕಲ್ಮಿ ಕಬಾಬ್. ಲಾಲಿಪಾಪ್ ಇಲ್ವಾ? ಹೌದಾ? ಕಲ್ಮಿ ಕಬಾಬ್ ಹಾಫ್ ಕೊಡಿ. ಮತ್ತು ಇದು ಏನು, ಗ್ರೇವಿ, ಚಿಕನ್ ಗ್ರೇವಿ. ತಂದೂರಿ. ಖಾರ ತಿಂತೀರಾ? ಖಾರ ಸ್ವಲ್ಪ ಕಮ್ಮಿನಾ? ಜಾಸ್ತಿ ಖಾರ ತಿಂತೀವಿ. ತಿಂತಿರಲ್ಲ? ಸ್ಪೈಸಿ. ಪೆಪ್ಪರ್ ಚಿಕನ್ ಮಸಾಲ ಬರುತ್ತೆ, ಕಡಾಯಿ ಚಿಕನ್ ಬರುತ್ತೆ. ಪೆಪ್ಪರ್ ಚಿಕನ್. ಓಕೆನಾ? ಅಷ್ಟೇ. ಆಮೇಲೆ ಇತ್ತು ನೋಡಿ. ಜ್ಯೂಸ್ ಏನು ಕುಡಿತೀರಾ? ಊಟ ಮಾಡ್ತಾ ಕುಡಿಯೋಣ, ಇವಾಗ ತಗೊಂಡ? ನೀವು ಕುಡಿದಿದ್ದ ತಗೋರಿ. ಸೋಡಾ. ನಾನು ಕುಡಿಯೋದು ಸೋಡಾ. ನೀವು? ಅದ್ರಾಗ ಒಂದು ಸ್ವಲ್ಪ ಕುಡಿಯೋದು ತಗೋರಿ. ಅಭಿಮೇಶ್. ಓಕೆ ಬನ್ನಿ. ಇವತ್ತು ಊಟ ಮಾಡ್ತಾ ಇದ್ದೀವಿ. ಇನ್ನೇನು ಬರುತ್ತೆ ಆರ್ಡರ್ ಕೂಡ ಮಾಡಿದ್ವಿ. ಅಮ್ಮ ನಾವೆಲ್ಲ ಹೇಳಿದ್ದೀವಿ, ಮಾಡಿರೋದೆಲ್ಲ ನಿಮ್ಗೆ ಆರ್ಡರ್ ಮಾಡೋದೆಲ್ಲ ಖಾಲಿ ಮಾಡಬೇಕು. ಓಹೋ. ನಿಮಗೆ ಪಾರ್ಟಿ ಇದು, ಪಾರ್ಟಿ. ಪಾರ್ಟಿ. ನಾವೇನು ಜರ ತಿಂತೀವಿ, ಎಲ್ಲರೂ 3 ಜನ ಸೇರಿ ಖಾಲಿ ಮಾಡೋದು. ಹಂಗಂತೀರಾ? ಇಲ್ಲ, ನೀವಂದ್ರೆ ತಿನ್ನಿ, ನಾನು ನೋಡ್ತಾ ಇರ್ತೀನಿ ಸುಮ್ಮನೆ ಅಂತ. ಹಂಗೆ ನೋಡೋದಲ್ಲ, ಎಲ್ಲರೂ ತಿನ್ಬೇಕು. 3 ಜನ ತಿನ್ನೋದು. ಆಯ್ತು, ಓಕೆ. ನಾನು ತಿನ್ನೋಣ. ಇವತ್ತು ನೀವು ಹೇಳಿದ್ರಲ್ಲ ಅಲ್ಲೇ, ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಏನ್ ಮಾಡ್ತೀರಿ ಅಂದ್ರೆ ಎಂಜಾಯ್ ಮಾಡ್ತೀರಿ ಅಂದ್ರೆ, ಈ ಎಂಜಾಯ್ ಶುರು ಮಾಡ್ತೀವಿ. ಎಂಜಾಯ್ ಮಾಡಿ. ಓಕೆ ಓಕೆ, ಎಂಜಾಯ್ ಮಾಡೋಣ. ಎಂಜಾಯ್ ಮಾಡೋಣ. ದಿನ ಮಲ್ಲಮ್ಮ ಅವರ ದಿನ, ನಮ್ಮ ದಿನ ಕೂಡ
ಎಂಜಾಯ್ ದಿನ. ಊಟದ ದಿನ ಇದು. ಊಟದ ದಿನ. ಓಕೆ ವೀಕ್ಷಕರು, ನಾವು ಆರ್ಡರ್ ಮಾಡಿದ್ದೆಲ್ಲ ಬಂದಿದೆ, ನೀವು ನೋಡ್ಬೋದು ಏನೇನಿದೆ ಅಂತ ನೋಡಿ. ತಂದೂರಿ ರೋಟಿ ಇದೆ, ಚಿಕನ್ ಪೆಪ್ಪರ್ ಚಿಕನ್ ಏನಿದೆ, ಮತ್ತು ಕಲ್ಮಿ ಕಬಾಬ್ ಇದೆ, ಬಿರಿಯಾನಿ ಇದೆ, ಇಷ್ಟೆಲ್ಲ ತರಿಸಿದ್ವಿ. ಮಲ್ಲಮ್ಮವ್ರು ಇನ್ನೂ ತಿಂತೀವಿ, ಇನ್ನೂ ತರಿಸ್ತೀವಿ. ಬಟ್ ಆದ್ರೆ ನೋಡೋಣ, ಶುರು ಹಚ್ಕೊಳ್ಳೋಣ. ನೋಡಿ ಎಲ್ಲ ಬಂದಿದೆ, ಎಲ್ಲ ನಿಮಗೆ. ನನಗಂತ ಏನು ಯಪ್ಪ ಇಷ್ಟು ಇದು ಇಟ್ಟಿರು ಒಂದು 2 ದಿನ ತಿಂತೀನಿ. 2 ದಿನ ಆತರಿ ಇಟ್ಟು ತಿನ್ಬೇಕಾದ್ರೆ. ರೋಟಿ ತಗೊಳ್ಳಿ, ನಿಮ್ಗೆ ರೋಟಿ. 2 ಬೇಡ್ರಿ, ಒಂದೇ ಸಾಕು ನನಗೆ, ಅವ್ರಿಗೊಂದು. ಸರಿ ಸರಿ ಇರಿ. ಗ್ರೇವಿ ಹಾಕ್ತೀನಿ, ಚಿಕನ್ನು ಚಿಕನ್ ಗ್ರೇವಿ. ನಮ್ಮ ಕಡೆ ರೊಟ್ಟಿ, ಇಲ್ಲಿ ತಂದೂರಿ ರೊಟ್ಟಿ, ನಮ್ದು ಬರೀ ಜೋಳದ ರೊಟ್ಟಿ. ಸಾಕು 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 ಅಂತ ಸಾಕು ಸಾಕು. ಅಷ್ಟು ಭಾಳ ಹೋಗಲ್ಲ ರೀ, ಇನ್ನೂ ಒಂದು ತೊಕ್ಕರಿ ಮತ್ತೆ ಬೇಕಾದ್ರೆ ಹಾಕೋತೀನಿ. ಹೌದಾ? ತಗೊಳ್ಳಿ ನೋಡಿ, ಕಬಾಬ್ ಚೆನ್ನಾಗಿ ತಿನ್ನಿ, ಓಕೆನಾ? ಇದು ಒಂದು ತೊಕ್ಕರಿ ಮತ್ತೆ ಬೇಕಿದ್ರೆ ಹಾಕೊಳಕ್ ಬರ್ತಾನೆ. ನೀವು ಇರಲಿ, ನೀವು ಎಷ್ಟಾಗುತ್ತೆ ಚೆನ್ನಾಗಿ ತಿನ್ನಿ, ಓಕೆನಾ? ಶುರು ಮಾಡ್ಕೊಳ್ಳೋಣ. ನಿಮ್ಮ ಜೊತೆ ಊಟ ಮಾಡಲಾ ಅಥವಾ ಮಾಡ್ರಿ. ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೇಕು. ಒಬ್ಬರು ಕುಂದ್ರೋದು, ಒಬ್ಬರು ತಿನ್ನೋದು ಮಾಡಬಾರ್ದು. ನೀವು ಕುಂದ್ರಿ, ಬರ್ತಾರೆ. ಈಗ ನಾವು ಶುರು ಮಾಡ್ಕೊಳ್ಳೋಣ. ಅಲ್ಲಮ್ಮ ಅವರು ಚಿಂದಿ ಉಡಾಯಿಸ್ಬಿಡಮ್ರಿ ಊಟ. ಏನಂದ್ರೆ ಚಿಂದಿ ಉಡಾಯಿಸ್ಬಿಡಮ್ರಿ. ಹಿಂದಿ ಉಡಾಯಿಸ್ತಿರೋ ಏನ್ ಮಾಡ್ತೀರ ನೋಡಿ. ಒಟ್ನಲ್ಲಿ ಚೆನ್ನಾಗಿ ಊಟ ಮಾಡಿ ಅಷ್ಟೇ. ನಮ್ಗೆ ಏನಂತಂದ್ರೆ ಈಗ ನೋಡಿ, ಈಗ ನೀವು ಅನ್ಕೊಂಡಿರ್ತೀರಾ ಇದೇನು ಊಟ ಏನು ಅಂತ ಹಂಗ ಅನ್ಕೊಂತೀವಿ ನಾವು ಒಂದೊಂದ್ಸಲ. ಆದ್ರೆ ಇಲ್ಲಿನ ಜನಗಳಿಗೆ ಇದೇ ಇಷ್ಟ, ಬೆಂಗಳೂರು ಜನಗಳಿಗೆ. ನಮ್ಗೆ ಅದೇನು ಅನ್ಸಲ್ಲ. ಇದು ನೋಡಿ, ನೋಡಕ್ ನಮ್ ರೊಟ್ಟಿ ತರ ಇದೆ. ಇದು ಎಷ್ಟಿರ್ಬೋದು ಹೇಳಿ ದುಡ್ಡು? ಇದಕ್ಕೆ ಎಷ್ಟಿರುತ್ತೆ ಹೇಳಿ? ಎಷ್ಟಾದ್ರೆ ಗೊತ್ತಿಲ್ಲ. ನಾವು ನಮ್ಮ ಮೇಡಮರೇ ಆರ್ಡರ್ ಮಾಡಿದ್ರು, ನಾವು ಉಣ್ಣೋದು. ಹೋಗ್ತೀರಾ ಈ ತರ ಹೋಟ್ಲಿಗೆಲ್ಲ ಹೋಗಿದ್ರೆ ಮೇಡಮ್ ಜೊತೆ? ಹೋಗಿ ಚೆನ್ನಾಗಿ ತಿನ್ನಿಸ್ತಾರಲ್ಲ ನಿಮ್ಮ ಮೇಡಮ್? ಚೆನ್ನಾಗಿ ಸೂಪರ್. ಏನೇನು ತಿಂದಿದ್ದೀರಾ ನಿಮ್ಮ ಮೇಡಮ್ ಜೊತೆ ಹೋಗಿ? ಹೆಸರೇನೋ ನೆನಪೈತಾ? ಎಲ್ಲ ಇಂಥದ್ದೆಲ್ಲ ತಿನ್ಸ್ಯಾರ. ಇಂಥದ್ದೆಲ್ಲ ನೋಡಿ, ನಿಮ್ಮ ಫ್ಯಾನ್ಸ್ಗಳು ಮಾತಾಡಿಸ್ತಾರೆ. ಸೂಪರ್ ರೀ, ಸೂಪರ್. ಇದನ್ನ ತಿನ್ಬೇಕು. ಸೂಪರ್ ರೀ. ಲಾಲಿಪಾಪ್ ಅಂತ ಲೆಗ್ ಪೀಸು. ಆಗ ಲಾಲಿಪಾಪ್ ಅಂತ ಹೇಳಿ, ಅದು ಬೇರೆ. ಲೆಗ್ ಪೀಸು ನೋಡಿ, ಲೆಗ್ ಪೀಸ್ ತಿಂತಿದ್ದಾರೆ. ಹೆಂಗಿದೆ ಟೇಸ್ಟ್? ಸೂಪರ್ ರೀ. ಜನರೇ ನೀವು ತಿನ್ರಿ, ಇಲ್ಲಿಗೆ ಬರ್ರಿ, ಹೋಟ್ಲಕ್ಕ ಚೆನ್ನಾಗ್ಯದ. ಅಲ್ಲ ಅದಲ್ಲ, ಈಗ ನೋಡಿ ನಮ್ಮ ಜನ ಈ ಒಂದು ರೋಟಿ ಏನಿಲ್ಲ ಅಂದ್ರೆ ಒಂದು 50-60 ರೂಪಾಯಿ ಇರುತ್ತೆ ಅನ್ಕಲ್ ಒಂದು. ನಮ್ಮ ರೊಟ್ಟಿ ಎಷ್ಟಿರುತ್ತೆ? ನಮ್ಮ ರೊಟ್ಟಿ ಅಲ್ಲೇ 10-20 ರೂಪಾಯಿ ಇರುತ್ತೆ ಅಷ್ಟೇ. 10-20 ರೊಟ್ಟಿನ 5 ರೂಪಾಯಿಗೆ ಒಂದು ಕೊಡ್ತಾರೆ. ನಮ್ಮ ಕಡೆ ಸುಮ್ಮನೆ ಕೊಡ್ತೀವಲ್ಲ ನಾವು. ಸುಮ್ಮನೆ ಕೊಡ್ತೀವಿ ಜನಗಳಿಗೆ ಊಟ ಮಾಡ್ರಿ ಅಂತ. ಊಟ ಮಾಡೋಣ. ಆಯ್ತು, ತೆಗಿದ್ಬಿಡ್ರಿ. ನೀವು ಕುತ್ಕೊಳ್ಳಿ ನೀವು. ಕುತ್ಕೊಳ್ಳಿ, ಹೇಳ್ತೀನಿ. ಹಾಕೊಡಿ ನೀವು. ಈಗ ಎಲ್ಲ ಅವರು ಮಾಡ್ತಾರೆ, ನಾವು ಸ್ವಲ್ಪ ಮಾತಾಡ್ಬೋಣ. ಇವಾಗ ನಾವು ನಮ್ಮ ಕಡೆ ಊಟ ಜೋಳದ ರೊಟ್ಟಿ ಅದು ಇದು ಮಾಡ್ತೀವಿ. ಇದು ಎಲ್ಲ ಮಸಾಲೆ ಐಟಮ್ ಜಾಸ್ತಿ ತಿಂದು ರೂಢಿ ಇದೆ ಅಂತ ಹೇಳ್ತೀರಾ. ನಿಮ್ಮ ಮೇಡಮ್ ಜೊತೆ ಹೋಗಿದ್ದೀರಾ? ಇವಾಗ ಏನು ತೊಂದರೆ ಆಗಲ್ಲ ನಿಮಗೆ? ಏನಾಗಲ್ಲ, ಏನಿಲ್ಲ, ಚೆನ್ನಾಗಿ ತಿಂತೀರಿ. ಟೇಸ್ಟ್ ಚೆನ್ನಾಗೈತೆ. ಇನ್ನೊಂದು ರೊಟ್ಟಿ ಇಲ್ಲ ಸಾಕು ಬಾರಿ ಇಷ್ಟ ನಮ್ಮ ಊಟ. ಅದು ಅದೇನೋ ದೋಸೆ ತಿಂದಿವಲ್ಲ, ಅದೇನೇ ಇದು ಆಗಿದೆ. ಹೌದಾ? ಅದು ದೋಸೆ ಬೇರೆ ತುಂಬ ಚೆನ್ನಾಗಿದೆ. ಚೆನ್ನಾಗೈತಾ? ನಾನು ನಿಮ್ಗೆ ಇಷ್ಟ ಆಗ್ತಲ್ಲ ಅನ್ಕೊಂಡೆ. ತಿಂತಾರೋ ಇಲ್ಲ ಪಾಪ. ಇಲ್ಲ, ತಿಂತೀವಿ ಎಲ್ಲ. ಏನು, ನಾನು ನಿಮ್ಗೆ ಖಾನಾವಳಿ ಕರ್ಕೊಂಡು ಹೋಗೋಣ ಅನ್ಕೊಂತಿದ್ದೆ. ಬಟ್ ನಮ್ಮ ಕಡೆ ಊಟ ಯಾವಾಗಲೂ ತಿಂತೀವಿ ತಾನೇ. ಹೌದು. ಅದಕ್ಕೆ ಇದು ಒಂದು ಸ್ವಲ್ಪ ಚೇಂಜಸ್ ಇರಲಿ, ಅದೇ ನೋಡೋಣ ಅಂತ ನಾನು ಈ ಕಡೆ ಹಿಂಗೆ ಕರ್ಕೊಂಡು ಬಂದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೌದಾ? ಬಿಗ್ ಬಾಸ್ ಮನೇಲಿ ಅಡುಗೆ ಮಾಡ್ತಿದ್ರಲ್ಲ, ಕಿಚನಲ್ಲಿ ಈ ಥರದ್ದು ಏನಾದರೂ ಮಾಡ್ತಿದ್ರು? ಚಿಕನ್ ಕೊಡ್ತಿದ್ರು ಅಂತ ಹೇಳ್ತಿದ್ರಲ್ಲ, ಚಿಕನ್ ಕೊಡ್ತಿದ್ರು. ಈ ಥರ ಮಾಡ್ತಿದ್ರೆ ಬೇರೆ ಯಾವ ಥರ ಮಾಡ್ತಿದ್ರು? ಇದೇ ಥರ ಮಾಡ್ತಿದ್ವಿ. ಅಂದರೆ ಇನ್ನು ಟೇಸ್ಟ್ ಇರ್ತದೆ ಸ್ವಲ್ಪ ಅಲ್ಲಿ ಬಕ್ಕಳ ಜನ ಅಲ್ಲ ರೀ, ಹಾಂ, ಸ್ವಲ್ಪ ಇದು ಆಗ್ತಿತ್ತು ಅಲ್ಲಿ. ಎಷ್ಟು ಕೆ ಜಿ ಕೊಡ್ತಿದ್ರು ಚಿಕನ್ ಎಲ್ಲರೂ ಸೇರಿ? ಅದು 3 kg, ಅದು 4 kg ಕೊಡ್ತಿದ್ರು. 3-4 kg ಅಷ್ಟೇನಾ? ಎಲ್ಲರೂ ಸರಿ ಹೋಗ್ತಿತ್ತ? ಎಲ್ಲರೂ ಚೆನ್ನಾಗಿ ಉಣ್ಣೋದು. ಹೌದಾ? ಅಲ್ಲ ಅದೇ ಕಮ್ಮಿ ಆಗ್ತಿತ್ತಾ? ಇಲ್ಲ ಎಲ್ಲ ಸರಿ ಹೋಗ್ತಿತ್ತಾ? ಎಲ್ಲರೂ ಸರಿಯಾಗಿ. ಬಿಗ್ ಬಾಸ್ ಮನೆ ಊಟ ಒಂಥರ, ಇಲ್ಲಿ ಇವಾಗ ಒಂಥರ.
ಇನ್ನೂ ಅವ್ರ ಮೇಡಮ್ ಅಲ್ಲಿ ಕಾಯ್ತವ್ರೆ. ಅವ್ರು ಅದಕ್ಕೆ ಅವ್ರ ಮೇಡಮ್ ಅಡುಗೆ ಮಾಡಿಬಿಟ್ಟಿರ್ತಾರೆ ನಾನು ಹೋಗೋದಕ್ಕೆ, ಅದಕ್ಕೆ ಫೋನ್ ಮಾಡಿ ಹೇಳ್ರಿ ಅಂತ ಹೇಳಿದ್ರು. ಬೇಡ ನಾನು ಇಲ್ಲೇ ಊಟ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ ಹಾಂ ಹೇಳಿದ್ರಲ್ಲ ಮೇಡಮ್ ರೀ. ಹೇಳಿದ್ದೀನಿ. ಹಾಂ ಅದಕ್ಕೆ ನೀವು ಇಲ್ಲೇ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೂ ನೀನು ಅನ್ಸಲ ಅಡುಗೆ ಮಾಡಿಟ್ಟಿದ್ರು ಯಾವಾಗ? ನಿನ್ನೆ ಮಾಡಿದ್ರು. ನಾನು ಅಲ್ಲೇ ಉಣ್ಕೊಂಬಂದಿದ್ದೆ. ಇವತ್ತು ಅದಕ್ಕೆ ಇಲ್ಲೇ ಮಾಡೋಕ್ತಾರೆ. ಹೋದ ತಕ್ಷಣ ಮಲ್ಕೊಂಬಿಡೋದೆ. ಮತ್ತೆ ನಾಳೆ ಬರ್ಬೇಕು ನೀವು. ಹಾಂ ನಾಳೆ ಬರ್ಬೇಕು. ಮತ್ತೆ ಯಾರು ಬರ್ತಾರ? ಬರ್ತಾರೆ. ನೀವು ರೆಡಿ ಇರಬೇಕು. ಮಾತಾಡಕ್ಕೆ ರೆಡಿ ಇದ್ದೀರ ತಾನೇ ನೀವು? ಮಾತಾಡಕ್ಕೆ ರೆಡಿ ಇದೆ ತಾನೆ? ಹಂಗಾರೆ ಚೆನ್ನಾಗಿ ಊಟ ಮಾಡಬೇಕು. ಊಟ ಮಾಡಿ ನೀವು. ಯಾಕೆಂದರೆ ಹೌದು ಮಾಡ್ತಾರೆ. ನಾವು ಈಗ ನನಗೆ ನೋಡಿ, ನಮ್ಮ ಕಡೆ ಜನಗಳು ದೊಡ್ಡ ದೊಡ್ಡ ಹೋಟ್ಲಿಗೆ ಬರ್ಬೇಕಂದ್ರೆ, ಊಟ ಮಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಹೌದೌದು. ಇಂಥ ದೊಡ್ಡ ಹೋಟ್ಲು ಅಂದ್ರೆ ಏನಪ್ಪ, ಎಷ್ಟು ರೇಟ್ ಇರ್ತದೆ, ಏನು ಅಂತ ಯೋಚನೆ ಮಾಡ್ತಾರೆ. ನೀವು ಬೆಂಗಳೂರಿಗೆ ಫಸ್ಟಿಗೆ ಬಂದಾಗ ಇಂಥ ಹೋಟ್ಲಿಗೆ ಯಾವಾಗ ಹೋಗಿದ್ರೆ ನೀವು ಒಂದೇ ನಿಮ್ಮ ಮೇಡಮ್ ಮೊನ್ನೆ ಬರಾಕಿಲ್ಲ ಮುಂಚೆ? ಇಲ್ಲ ರೀ, ನಾವು ಅಲ್ಲಿ ಹೋಟ್ಲಕ್ಕೆ ಹೋಗಿಲ್ಲ. ನಮ್ಮ ಮೇಡಮ್ ಅವ್ರು ಕೂಡ ಕಲ್ತಿದ್ದೆ. ನಾವು ಹೋಟ್ಲಕ್ಕೆ ಹೋಗೋದು ಅಷ್ಟೇ. ದೊಡ್ಡ ದೊಡ್ಡ ಹೋಟ್ಲಕ್ಕ ಅಲ್ಲಿಗೆ ಹೋಗಿ ಒಂದು ಟೀ 900 ರೂಪಾಯಿ ಹೇಳಿ ನೀವು ಫುಲ್ಲು ಶಾಕ್ ಆಗಿದ್ರೆ ಯಾವ್ದಕ್ಕೆ ಇಷ್ಟ ಅಂತ. ತುಂಬ ಶಾಕು. ಅದೇ ಥರ ಇಲ್ಲಿ ಕೂಡ ರೇಟ್ ಅದೇ ಶಾಕು. ಅಂದರೆ ಈ ಜನಗಳಿಗೆ ರೇಟ್ ಮುಖ್ಯ ಅಲ್ಲ. ಹೌದೌದು, ತಿನ್ನೋದು ಮುಖ್ಯ. ಇನ್ನೊಂದು ಮುಖ್ಯ, ದುಡ್ಡು ಎಷ್ಟಾದ್ರೂ ಖರ್ಚಾಗಲಿ ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ. ಹೌದೌದು, ಸೋಂಬೇರಿತನ ಅವ್ರಿಗೆ ಏನು ಕಡಿಮೆ ದುಡ್ಡು. ನಮ್ಮ ಕಡೆ ಮಳೆ ಬಂದರೆ ಬೆಳೆ ಬೆಲೆ ಇರೋದು ಬೆಲೆ ಕಷ್ಟ ನಮಗೆ. ಅದಕ್ಕೆ ನಾವು ಅಲ್ಲಿಂದ ಈ ಕಡೆ ಬರ್ತೀವಿ. ಹೌದೌದ್ರಿ. ಇಲ್ಲಿವರೆಗೆ ಮಳೆ ಆಗಲಿಲ್ಲ, ಏನಿಲ್ಲ, ಬೆಳೀತದ, ದುಡ್ಡು ಬರ್ತಾನೆ ಇರುತ್ತೆ. ನಾವು ತಿಂತಾ ಇರ್ತಾರೆ. ಅವ್ರಿಗೆ ಎಷ್ಟಾದ್ರೂ ಖರ್ಚು ಮಾಡ್ತಾರೆ. ಹೌದು, ಪಿಜ್ಜಾ ಬರ್ಗರ್ ಅದು ಇದು ಇಂಥ ದೊಡ್ಡ ದೊಡ್ಡ ಹೋಟ್ಲಿಗೆ ಬರ್ತಾರೆ. ಈ ಥರ ಎಲ್ಲ ನೋಡಿ, ಈ ಥರ ಚೆನ್ನಾಗಿರೋ ಊಟ ಮಾಡ್ತಾರೆ. ಹೌದೌದು, ಕರೆಕ್ಟ್. ಆದರೆ ಎಲ್ಲ ಮಾಡ್ತಾರೆ. ಓಕೆ, ಇಂಥವೆಲ್ಲ ತಿಂದೇ ರೋಗ ತರಿಸ್ಕೊಳ್ಳೋಣ. ಇಂಥವೆಲ್ಲ ತಿಂದೇ ರೋಗ ತರಿಸ್ಕೊಳ್ಳೋಣ. ಇದೇನಂದ್ರೆ ಕರೆಕ್ಟು. ಹೌದಿಲ್ಲ, ಇಂಥದೆಲ್ಲ ತಿಂದ ರೋಗ ತರಿಸ್ಬೋದು. ಡೈಲಿ ಗುಳಿಗೆ ಆಸ್ಪತ್ರೆಗೆ ಡೈಲಿ ಆಸ್ಪತ್ರೆಗೆ ಇಡ್ತಾರೆ. ಅವ್ರಿಗೆ ಅವಾಗ ಗೊತ್ತಾಗಲ್ಲ. ನಮ್ಮ ಮನೆ ಊಟ ತಿಂದು ಏನಿಲ್ಲ, ಸ್ಟೈಲು ಪಿಜ್ಜಾ ಬರ್ಗರ್ ಅದು ಇದೆಲ್ಲ ತಿಂತಾರೆ. ಆಸ್ಪತ್ರೆ ಇಡ್ತಾರೆ. ನಾವೇನು ಅಲ್ಲ, ಇಲ್ಲ ನಮ್ಮ ಕಡೆ ಎಷ್ಟು ಊಟ ಬೇಕು ಅಷ್ಟು ತಿಂತೀವಿ. ನೀರು ಬೇಕಾ? ಬರೀ ಕರೆಕ್ಟ್. ಇದು ನೀರು ಹಾಕ್ತೀನಿ ಕೊಡಿರಿ. ಕೊಡಿ. ಹೌದಾ? ಹಿಂಗೆ ನಮ್ಮ ಜನ ನೋಡಿ, ಅದಕ್ಕೆ ನಾವು ಹಳ್ಳಿಯವ್ರು ಸ್ವಲ್ಪ ಗಟ್ಟಿ. ನಾವು ಗಟ್ಟಿ, ಜಲ್ದಿ ರೋಗ ಬರಂಗಿಲ್ಲ. ಶುಗರ್, BP ಅದು ಇದು ಏನಿರಲ್ಲ, ಆಳು ಮೂಳು ಏನು ಬರಂಗಿಲ್ಲ ನಮಗೆ ಜಲ್ದಿ. ಯಾಕಂದ್ರೆ ಅವ್ರಿಗೆ ಕೆಲಸ ಮಾಡ್ತೀವಿ, ರೊಟ್ಟಿ ಉಣ್ತೀವಿ, ಅಥವಾ ಅಡಿಗೆ ಹೋಗಿ ಬಿಸಿಲು ತಿಂತೀವಿ. ಬಿಸಿಲಿಂದ ಮುಖ್ಯ ಮನುಷ್ಯರಿಗೆ. ಬಿಸಿಲು ಕೆಲಸ ಮಾಡ್ತೀವಿ ಸಂಜೆ ತನಕ ಹೊಲದಲ್ಲಿ. ಎಷ್ಟು ಬಿಸಿಲಲ್ಲಿ ಇರ್ತೀವಿ ಅಷ್ಟು ಚೆನ್ನಾಗಿರ್ತಾರೆ ನಮ್ಮ ಆರೋಗ್ಯ. ಇಲ್ಲಿ ಅಯ್ಯೋ ಬಿಸಿಲಿಗೆ ಬಂದ್ರೆ ನಾನು ದಪ್ಪ ಆಗ್ಬಿಡ್ತೀನಿ. ಹೌದೌದ್ರಿ, ಬಿಸಿಲಿಂದ ದಪ್ಪ ಆಗ್ತೀನಿ, ಟ್ಯಾನ್ ಆಗ್ಬಿಡ್ತೀನಿ ಅಂತ ಬರೋದೇ ಇಲ್ಲ. ಮುಖ ಮುಚ್ಕೊಂಡು ಬರ್ತಾರೆ ನೋಡಿದ್ರೆ. ಹೌದು ನೋಡಿ, ನಾವು ತಲೆ ಮೇಲೆ ನೀವು ನಮ್ಮ ಕಡೆ ಹಿಂಗೆ ತಿರ್ಗಾಕಂತೀವಿ ಹಾಕೋತೀವಿ. ಅದಕ್ಕೆ ದೊಡ್ಡವರಿಗೆ ಮರ್ಯಾದೆ ಕೊಡ, ಅದಕ್ಕೆ ಏನೋ ಅಂತಾರೆ. ಇಲ್ಲ ಹಂಗಿಲ್ಲ, ಮುಚ್ಕೊಂತಾರೆ. ಅದಕ್ಕೆ ಬಿಸಿಲು ಬೀಳ್ಬಾರ್ದು. ಇಲ್ಲಿನ ಜನ ನೋಡಿ, ಸಿಟಿ ಜನಕ್ಕೆ ನಮ್ಮ ಹಳ್ಳಿ ಜನಕ್ಕೆ ಎಷ್ಟು ಹೋಲಿಕೆ. ಅಂತ ಸಿಟಿ ಜನಗಳಿಗೆ ಬರಾಕ ಅದಾಡ್ತಿರ್ತಾರ, ಟ್ರೈ ಮಾಡ್ತಿರ್ತಾರ ಅಂತ ಬಿಸ್ಬೇಕು ಹೋಗ್ಬಂದ್ಬಿಟ್ರೆ ನೀವು ಅಲ್ಲವ್ರು ಯಾಲಕ್ಕಿಲ್ಲ ಅಂತ. ಗಿರಟ್ಟಲ್ಲ ನಮ್ಮ ಅದೃಷ್ಟ ಅಲ್ಲ. ಅದೃಷ್ಟ ನಿಮ್ಮ ಒಳ್ಳೆ ಮನಸ್ಸು. ಅದೇನೋ ಡೈಲಾಗ್ ಐತಲ್ಲ, ಮನಸ್ಸು ಒಳ್ಳೇದಿರ್ಬೇಕು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಕೇಳಿರ ಡೈಲಾಗು? ಏನಂದ್ರೆ ಕೇಳಿಲ್ಲ. ಈ ಡೈಲಾಗ್ ಐತಂದು ತುಂಬ ಟ್ರೋಲ್ ಆಗ್ತಿತ್ತು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಂತ. ಅರ್ಥ ಆಗಲಿಲ್ಲ ಅಂದರೆ ಯಾರೋ ಒಬ್ರು ಹೇಳಿದ ಡೈಲಾಗ್, ಇದು ತುಂಬ ಟ್ರೋಲ್ ಮಾಡ್ತಿದ್ರು. ಅಂದರೆ ಕಾಮಿಡಿ ಥರ ಆ ಥರ ಮಾಡ್ತಿದ್ರು. ಅದಕ್ಕೆ ನೀವು ಕೂಡ ನಾವು ಚೆನ್ನಾಗಿದ್ರೆ, ನಾವು ಒಳ್ಳೆಯರಿದ್ರೆ ಅದೇ ನಮಗೆ ದೇವರು ಅನ್ನೋ ಥರ ನೀವು ಹೇಳ್ತಿದ್ದೀರ ಅನಿಸುತ್ತೆ ಅಷ್ಟೇ. ರೊಟ್ಟಿ, ಇನ್ನೊಂದು ರೊಟ್ಟಿ ಕೊಡಲಾ? ಸಾಕು ಸಾಕು ಸಾಕು. ನಿಧಾನ ತಿಂತಿದ್ದೀರ? ಇಲ್ಲ ಸಾಕು ಸಾಕು. ಸುತ್ತೇನಿಲ್ಲ ರೀ, ಸುಸ್ತಲ್ಲ. ನಾವೇನು ಅಡಿಗೆ ದೊಡ್ಡ ಮಾಡಿದ
ಮತ್ತೆ ಮಾತಾಡಿ ಕುಂತು. ಅಡುಗೆನೆಲ್ಲಾದ್ರೆ ಕೆಲಸ ಬೇಗ ಮಾಡ್ಬಿಡ್ಬೋದು ನಾವು, ಹೊಲದ ಕೆಲಸ. ಯಾಕಂದ್ರೆ ನಮ್ಗೆ ಗೊತ್ತಿರೋದು ಏನು ಆಡೋದು ಗೊತ್ತಿರೋಲ್ಲ. ಇದು ಅದಂತೆ ಇದಂತೆ ಸ್ವಿಮ್ಮಿಂಗ್ ಪೂಲ್ ಅಂತೆ, ಆಟ ಅಂತೆ, ಡ್ರೆಸ್ ಅಂತೆ, ಅವ್ರ ಹತ್ರ ಜಗಾಡು, ಇವ್ರ ಹತ್ರ ಜಗಾಡು, ಬೆಳಗ್ಗೆ ಎದ್ರೆ ಡ್ಯಾನ್ಸ್ ಮಾಡು. ಅದೇ ಖುಷಿ. ಇದೇ ಖುಷಿ ಇವಾಗ ಬಿಗ್ ನಿಮ್ಗೆ ಬಾಸ್ ಮನೇಲಿ. ಅಲ್ಲ, ಇವಾಗ ಇದೇ ಖುಷಿ ಆಗ್ಬಿಡತ್ತೆ ನಿಮ್ಗೆಲ್ವ? ಅಲ್ಲ, ನಿಮಗೆ ಒಂದು ಟಾಸ್ಕ್ ಕೊಡಬೇಕಿತ್ತು ಹೊಲದಲ್ಲಿ ಸಸಿ ಹಚ್ಚೋದು. ನಿಮ್ಗೆ ನೀವೇ ಫಸ್ಟ್ ಬರ್ತಿದ್ರೇನಂತ. ಮಾಡ ಹಾಂ, ಹೊಲದಲ್ಲಿ ಸಸಿ ಹಚ್ಚುತ್ತೀವಲ್ಲ ನಾವು, ಹೌದು ಭತ್ತ, ಹ್ಮ್ ಅಂತ ಟಾಸ್ಕ್ ಏನೋ ಬಿಟ್ಟಿದ್ರೆ ಅದ್ರಲ್ಲಿ ನೀವೇ ಫಸ್ಟ್ ಬರ್ತಿದ್ರೆ ಫಸ್ಟ್ ಬರ್ತಿದ್ದೆ ಅದ್ರಲ್ಲ. ಇಡಲ್ವಲ್ಲ. ಅಂತಲ್ಲಿ ಯಾರು ಇರಲ್ಲಲ್ಲ ಅದು. ಸಿಟಿ ಮಂದಿ ಸೆಟ್ ಆಗಿ ಕೊಡ್ತಾರೆ, ಹೌದು ಹೌದು. ನಮಗೆಲ್ಲ ಅದು ಆಗುತ್ತೆ. ಹಾಂ ಅದಲ್ಲ. ಬಿರಿಯಾನಿ 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 ಹಾಕೋರಿ ಹಾಕೋರಿ. ಹಾಕ್ಲಾ ನಿಮಗೆ? ನೀವು ಹಾಕೋರಿ ಹಾಕೋರಿ. ನೀವು ನಿಮಗೆ? ನಾವು ಇನ್ನೂ ಚಪಾತಿ ಅದ ನಾನು ಹಾಕ್ಕೊಂತೀನಿ. ಸಾಕು, ಬಂದ್ ಮಾಡ್ರಿ, ಊಟ ಮಾಡ್ರಿ. ಓಕೆ, ರೈಸ್ ಹಾಕ್ತೀನಿ. ಸ್ವಲ್ಪ ಇದು ಸ್ವಲ್ಪ ಮಾಡಿ, ಸ್ವಲ್ಪ ರೊಟ್ಟಿ ತಿನ್ನೋಕೆ ಆಗಿಲ್ಲ ಅಂದರೆ ಆಯಿತಾ, ಆರಾಮ್ ರೈಸ್ ಸಾಕು ಸಾಕು ಬಂದು ಮತ್ತೆ ಬೇಕಾದ್ರೆ ಹಾಕೋ. ಸಾಕು ಸಾಕು. ಮೊಟ್ಟೆ ಊಟ ಮಾಡ್ತಾ ಇದ್ದೀವಿ. ಅವರೇನೋ ಸಾಕು ಅಂತಿದ್ದಾರೆ. ಆಲ್ಮೋಸ್ಟ್ ಹೋಗೋಳು ಎಲ್ಲ ಖಾಲಿ. ಎಲ್ಲ ಖಾಲಿ ಮಾಡಿದೆ ನೋಡಿ ನಾನೇ. ಇಷ್ಟು ತಿಂದೆ ನಾನೇ. ನೀರು ಕುಡಿ, ನೀರು. ಎಲ್ಲ ಖಾಲಿ ಮಾಡೋದು ಅಂತ ಹೇಳಿದ್ರೆ ಪಾಪ ಅವರು ಎಲ್ಲ ಖಾಲಿ ಮಾಡಿದ್ರೆ ಅವ್ರಿಗೆ ನೀವು ಊಟ ಚೆನ್ನಾಗಿ ಮಾಡಿದ್ರೆ. ಚೆನ್ನಾಗಿ ಮಾಡಿ. ನೀವು ಸ್ವಲ್ಪ ಸ್ವಲ್ಪ ತಿಂದ್ರಿ, ನಾನೇ ಭಾಳ ತಿಂದೆ. ಹಾಂ, ಹಾಂ ನಾನು ಭಾಳ ತಿಂದೆ. ನಾನು ಭಾಳ ತಿಂದೆ. ಇಲ್ಲ ನಾನು ನನ್ಮೇಲೆ ಹೇಳಿದ್ರಲ್ವ? ಇಲ್ಲ, ನಾನೇ ಭಾಳ ಇಲ್ಲ. ತಿಂದೆ. ಹಾಂ, ಅವ್ರು ಭಾಳ ಅಂತೇನಿಲ್ಲ, ಅವ್ರಿಗೆ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಊಟ. ಅವ್ರು ತೀರ ಸ್ವಲ್ಪ ತಿಂದ್ರು ಅವರು. ಅವರು ಆಲ್ಮೋಸ್ಟ್ ಅವರು ಕೂಡ ಅಷ್ಟೇ. ನಮ್ಮ ಕ್ಯಾಮ್ರಾಮನ್ ಬಂದಿದ್ದಾರೆ ಬಿರಿಯಾನಿ ಅಂತ, ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇವಾಗ. ಅವರು ಕೂಡ ಅಷ್ಟೇ, ಅವ್ರೇನು ಊಟದ ವಿಚಾರದಲ್ಲಿ ಹಂಗೇನಿಲ್ಲ, ಎಷ್ಟು ಬೇಕು ಅಷ್ಟು ಮಾಡ್ತಾರೆ. ಹೌದ್ರಾ? ಇಲ್ಲ, ನಾವೇ ಇಬ್ರು ಮೊದಲು ಉಣಕತ್ತೀವಿ ನೋಡಿ, ಸರಿಯಾಗಿ ಊಟ ಮಾಡಿದ್ವಿ. ಇಲ್ಲ. ಹೆಂಗೆ ಇದು ಮಾಡಿದ್ರು? ಇಲ್ಲ, ಎಲ್ಲ ತಿಂದಿಂದೆ. ಅವು ಎಲ್ಲೂ ಅದು ಇದು ಎಲ್ಲೂ ಇದು ಇದನ್ನ ಹೆಂಗೆ ತಿನ್ನಕತ್ತದ? ಊಟ ಚೆನ್ನಾಗಿತ್ತು. ಚೆನ್ನಾಗಿತ್ತು ಊಟ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಹಾಂ, ಟೇಸ್ಟ್ ಚೆನ್ನಾಗಿ, ಊಟ ಚೆನ್ನಾಗಿತ್ತು. ಅಂದರೆ ಊಟ ಚೆನ್ನಾಗಿದ್ದಲ್ಲ, ಇಷ್ಟು ಖಾಲಿ ಆಗಿತ್ತು. ಖಾಲಿ ಮಾಡಿದೆ. ನನಗೆ ನಿಮ್ಮ ಜೊತೆ ಊಟ ಮಾಡಿದ ಖುಷಿ ಇದೆ. ನಿಮಗೆ? ನಮ್ಗೊಂದು ಖುಷಿ ಐತ್ರಿ ಊಟ ಮಾಡೋದಕ್ಕೆ, ನಿಮ್ಮ ಕೂಡ ಮಾತಾಡೋಕೆ, ನಿಮ್ಮ ಕೂಡ ಊಟ ಮಾಡೋದಕ್ಕೆ. ಸೂಪರ್ ಐತಿ, ಸೂಪರ್ ಸೂಪರ್ ಸ್ಟಾರ್. ನೋಡಿ, ಅಂತಲ್ಲಿ ಏನೋ ಹೇಳ್ತಾ ಇದ್ದಾರೆ. ಹಾಂ, ಅವ್ರದ್ದು ಊಟ ಮುಗಿದು, ನಮ್ಮದೇನೋ ಮುಗಿದಿಲ್ಲ, ಇನ್ನೊಂದು ಸ್ವಲ್ಪ ಇದೆ, ಮುಗಿಸ್ಬಿಟ್ಟು. ಇಲ್ಲ ಇಲ್ಲ ಇಲ್ಲ, ಮಾಡಿ ಸಾವಕಾಶ ಮಾಡಿ, ಸಾವಕಾಶ. ಇನ್ನೇನು ತೊಂದರೆ ಇಲ್ಲ. ನೀವು ಫಾಸ್ಟ್ ಇದ್ದೀರಾ, ನಾನು ನಿಧಾನ ಇದ್ದೀನಿ. ಹಾಂ ಹಾಂ, ನಿಧಾನ ಉಂಟು, ನಿಧಾನ. ನಮ್ಮ ಮನೇಲಿ ಕೂಡ ನನಗೆ ಬೈತಾ ಇರ್ತಾರೆ, ಹಾಂ ನಿಧಾನ ಊಟ ಮಾಡ್ತೀಯ ಅಂತ. ಹೌದು ಹೌದು. ಬಟ್ ಆದಾಗ ನಾವು ಏನು ಮಾಡೋದು? ನಮಗೆ ಅಂದ್ರೆ ಎಲ್ಲೇ ನಾವು ಊಟಕ್ಕೆ ಹೋದ್ರೆ ನೀವು ಅರ್ಧ ಹೊಟ್ಟೆ ಉಂಡು ಬರ್ತೀವಿ. ಎಲ್ಲೇನು ಭಿನ್ನ ಹೇಳ್ತಾರಲ್ಲ, ಅವ್ರು ಬಡಬಡ ಉಂಡಾದ್ರೆ ಅವ್ರದಾಯ್ತು, ನಾವು ಎಷ್ಟು ಉಂಟಾರ ಅಂತಾರ ಅನ್ನಂಗೆ ಆಗ್ತದೆ. ಸಾವಕಾಶ ಉಂಡ್ರೆ ಏನಪ್ಪ ಈಟ ತುಂಬ್ತಾರ, ಹಾಂ, ಅದಕ್ಕೆ ಜಲ್ದಿ ಎದ್ದೇಳ್ಬಿಡ್ತೀವಿ ನಾವು. ಹೌದು ಹೌದು. ಅವು ಹೊಟ್ಟೆ ತುಂಬಂಗಿಲ್ಲ ಅವು ಭಿನ್ನಕ್ಕೆ ಹೋದಲ್ಲಿ. ಹಾಂ, ಅದು ಕರೆಕ್ಟ್. ಬಡಬಡ ಉಂಡವ್ರು ಎದ್ದು ಹೋಗ್ತಾರ. ಕೆಲವರೆಲ್ಲ ಫುಲ್ ಫಾಸ್ಟಾಗಿ ಊಟ ಮಾಡ್ಬೇಕು. ಹಾಂ ಹೌದು, ಅದು ನಮಗೆ ಬರ. ಹೋದಲ್ಲಿ ಫಾಸ್ಟಾಗಿ ಊಟ ಮಾಡ್ಬೇಕು. ಮನೆಯಲ್ಲಿ ನಡೀತದ. ಹಾಂ, ಹೊರಗಡೆ ನಡೆಯಲ್ಲ, ಭಿನ್ನಕ್ಕೆ ಹೋದಲ್ಲಿ ನಡೆಯಲ್ಲ. ಬಂದಿಲ್ಲ ನಮ್ಗೆ ಊಟ ಬಿಡು, ಇಲ್ಲಿ ಹೋಟ್ಲಕ್ಕೆ ಬಂದ್ರೆ ನಡೀತದ. ಎಲ್ಲೆಲ್ಲಿ ಭಿನ್ನ ಹೇಳಿರ್ತಾರಲ್ಲ, ಇಲ್ಲಿ ಹೆಂಗೆ ಎಷ್ಟೊತ್ತಿದ್ರು ನಡೀತಾ, ದುಡ್ಡು ಕೊಡ್ತೀವಲ್ಲ. ದುಡ್ಡು ಕೊಡ್ತೀವಲ್ಲ, ಎಷ್ಟೊತ್ತಾದ್ರೂ ನಡೀತದೆ. ಇಲ್ಲಿ ಭಿನ್ನಕ್ಕೆ ಹೋದಲ್ಲಿ ಆ ಪಂಕ್ತಿ ಕುಂತವ್ರು ಸರಿಯಾಗಿ ಓಕೆ, ನಮ್ಮ ಊಟ ಆಗಿದೆ. ಮಾಡ್ಕೊಂಡು ಜ್ಯೂಸ್ ಆರ್ಡರ್ ಮಾಡಿದ್ವಿ, ಬರುತ್ತೆ. ಊಟ ಆಯಿತು, ಜ್ಯೂಸ್ ಊಟ ಆಯ್ತು, ಈ ಜ್ಯೂಸ್ ಬಂತು. ಜ್ಯೂಸ್ ಕುಡಿಯೋ ಸಮಯ. ಒಂದು ಗಿಲಾಸ್ ಸ್ವಲ್ಪ ಹಾಕ್ರಿ. ಅದು ಅವ್ರಿಬ್ರಿಗೆ ಕುಡಿಬೇಕು ಇವಾಗ ನೀವು. ಏ ಅದು ಬಾಟ್ಲಿ ಎಲ್ಲ ನಿಮಗೆ ತರಿಸಿದ್ ನಾನು. ಹಾಂ ಹಾಂ, ಏನೋ ಸುಮ್ಮನೆ ಜಾಸ್ತಿ ಆಗ್ಬಾರ್ದಂತ ಓ ಹಾಂ, ಸಾಕು. ಹಾಕಿ ಫುಲ್. ಇಲ್ಲ 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 ಇಲ್ಲ, ನಿಮ್ಮಿಬ್ರಿಗೆ ಫುಲ್. ಹಂಗೆಲ್ಲ ಇಲ್ಲ, ಯಾಕೆ? ಫುಲ್ ಕುಡಿಬೇಕು. ಅಯ್ಯೋ ಅಯ್ಯೋ, ಸಾಕು ಸಾಕು ಸಾಕು. ಹೆಂಗೆ ಕಲರ್ ನೋಡಿ, ಕಲರ್ ಹೆಂಗೆ? ಕಲರ್ ಹೆಂಗೆ? ಸೂಪರ್ ಕಲರ್. ಚೆನ್ನಾಗೈತಾ? ಸಾಕು ನಿಮ್ಗಂತೂ. ಓಕೆನಾ? ಇನ್ನೂ ಬಾಟ್ಲಲ್ಲಿ ಐತೆ, ಇನ್ನೂ ಬೇಕಾದ್ರೆ ನೀವು ತಗೋಬೋದು. ನೀವೇ ಅದನ್ನ ನೀವೇ ಬಾಟ್ಲಿಯಲ್ಲಿ ಕೂಡ ಎಲ್ಲ ಐಸ್ ಕ್ರೀಮ್ ತಗೊಂಡ್ಬಿಡ್ತೀರಾ? ಇದ್ರಾಗ ಐಸ್ ಕ್ರೀಮ್ ಭಾಳ ತಗೋರಿ. ಐಸ್ ಕ್ರೀಮ್ ಅಲ್ಲ, ಅದು ಐಸ್ ಗಡ್ಡೆ. ಇರಿ
ಹಂಗೆಲ್ಲ ಹಾಕ್ಬಾರ್ದು. ಇನ್ನಲ್ಲಿ ಅದರಿಂದ ಇದ್ರಲ್ಲಿ ಹಾಕ್ತೀನಿ ನಾನು ಮತ್ತೆ. ಐಸ್ ಆಗಲ್ಲ ಅನ್ಸುತ್ತೆ ಅವ್ರಿಗೆ. ಆ, ಆ ಸ್ಪೂನಲ್ಲಿ ಐಸ್ನ ಮತ್ತೆ ಸ್ಪೂನಲ್ಲಿ ನಿಮ್ಗೆ ಐಸ್ ಬೇಡ ಅಂದ್ರೆ ಇದ್ರಲ್ಲಿ ತೆಗೆದಾಕ್ತೀನಿ. ಅದೇನ್ ಬರಲ್ಲ, ಇಲ್ಲ ಇದು ಇಲ್ಲ ಪೈಪಲ್ಲಿ ಬರಲ್ಲ, ಏನ್ ಬರುತ್ತೆ. ಪೈಪಲ್ಲಿ ಬರಲ್ಲ. ಊಟ ಆಯಿತು. ಈಗ ಫೈನಲ್ ಆಗಿ ಜ್ಯೂಸ್ ಕುಡಿತಾ ಇದ್ವಿ. ಊಟ ಮುಗಿಸೋವಂಥ ಸಮಯ. ಜ್ಯೂಸ್ ಹೆಂಗಿದೆ ಹೇಳಿ? ಪುದೀನ ಹಾಕಿದ್ದಾರೆ, ಹೆಂಗದಲ್ರಿ ಇದು? ಸಾಲ್ಟ್ ಇದೆ. ಹಾ ಹೌದು. ಒಳ್ಳೇದು. ಊಟ ಮಾಡಿದಿಂದ ಇದು ಕುಡಿಯೋದು ಒಳ್ಳೇದಲ್ಲ ರೀ, ಆರೋಗ್ಯ ಆಗುತ್ತೆ ಊಟ ಮಾಡಿ. ಕರಗ್ತದಲ್ಲ, ಕರಗ್ತದೆ, ಬೇಗ ಕರಗ್ತದೆ. ಬೇಸ ಕರಗ್ತದೆ. ಒಟ್ಟಿಗೆ ಏನು ಹಾಕಿಲ್ಲ. ನೋಡಿ ವೀಕ್ಷಕರೇ, ಇಷ್ಟೊತ್ತು ಅವರು ಬೇರೆಯವರು ಆದರೆ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಾತಾಡ್ಕೊಂಡು ಇದು ಮಾಡೋಕ್ಕೆ ಏನೋ ಒಂಥರ ಇದು ಮಾಡ್ತಾಯಿದ್ರು. ಬಟ್ ಇವರಿಗೆ ಆ ಒಂದು ಇದಿಲ್ಲ. ನಾನಲ್ಲಿ ಹೋಗಿ ಬಂದಿದ್ದೀನಿ, ಬಾಸ್ಗೆ ಹೋಗಿ ಬಂದಿದ್ದೀನಿ, ನಾನು ಇದು ಅಲ್ಲೇ ಬಂದಿಲ್ಲ ಮೈಂಡ್ಸೆಟ್. ಯಾಕೆಂದರೆ ಮೂಲತಃ ಇಲ್ಲಿಂದ ಹಳ್ಳಿಯಿಂದ ಬಂದಂತಹ ವ್ಯಕ್ತಿ ಆಗಿರೋದ್ರಿಂದ ಎಲ್ಲದಕ್ಕೂ ಅಡ್ಜಸ್ಟ್ ಆಗುವಂಥ ಒಂದು ಮನಸ್ಥಿತಿ ಇದೆ ಮಲ್ಲಮ್ಮ ಅವ್ರಿಗೆ. ಏನಮ್ಮ ಏನು ಹೇಳ್ತೀರಾ? ತುಂಬ ಥ್ಯಾಂಕ್ಸ್. ನೀವು ಅಂದ್ಕೊಂಡಿದ್ರಾ ಏನು ಈ ಥರ ಬಂದು ಊಟ ನಾನು ಹೊರಗಡೆ ಮಾಡ್ತೀನಿ, ಬರೀ ಬೆಳಗ್ಗೆಯಿಂದ ಮಾತಾಡೋದೇ ಆಯಿತು, ಊಟನೂ ಮಧ್ಯಾಹ್ನ ಮಾಡಿರಲಿಲ್ಲ ಸರಿಯಾಗಿ ನೀವು? ಇಲ್ಲ, ಮಧ್ಯಾಹ್ನ ಮಾಡಿರಲ್ಲ, ದ್ವಾಸೆ ಅದು ಲೇಟಾಗಿ ಮಾಡಿದ್ರಿ. ನಾವು ಅದು ಬನ್ನಿ ಹೋಗೋಣ ಅಂತ ಅಂದಿದ್ದಕ್ಕೆ, ಇಲ್ಲಾಂದ್ರೆ ಎಲ್ಲಿ ಮಾಡ್ತಾ ಇದ್ವಿ? ತಲೆನೋವು ಅಂತ ಇದ್ರು ಆಗ್ಲಿ. ಚೆನ್ನಾಗಿದ್ಯಾ? ಸಾಕ್ರಿ. ಓಕೆ ವೀಕ್ಷಕರೇ, ಇದಿಷ್ಟು ನಮ್ಮ ಮಲ್ಲಮ್ಮ ಅವರ ಜೊತೆಗೆ ನಮ್ಮ ಮಾತು. ಮತ್ತು ಊಟ ಕೂಡ ಮಾಡಿದ್ವಿ. ಅವರು ಕೂಡ ತುಂಬ ಚೆನ್ನಾಗಿ ಊಟ ಮಾಡಿದ್ದಾರೆ. ಅವರು ಖುಷಿಯಾಗಿದೆ, ಜ್ಯೂಸ್ ಕುಡಿತಾರೆ. ಹೇಳ್ಬಿಡಿ ಇಲ್ಲ, ಕೊನೆಯದಾಗಿ ನಮ್ಮ ವೀಕ್ಷಕರು ನೋಡ್ತಿರೋರಿಗೆಲ್ಲ ಹೇಳ್ಬಿಡಿ, ಊಟ ಮಾಡಿದ್ರೆ ಎಲ್ಲ ಊಟ ಮಾಡಿದ್ರಿ ಜನಗಳು ಎಲ್ಲರೂ ನೋಡ್ರಿ. ನಮ್ಮ ಜೊತೆ ಎಲ್ಲ ಮಾತಾಡಿದ್ರಿ. ಚಿಕನ್ನು ಮಟನ್ನು ಅದು ಏನು ಮೊಟ್ಟೆ ಮೇಗೆ ಇದೆಲ್ಲ ಎಲ್ಲ ತುಂಬಾ ಚೆನ್ನಾಗಿತ್ತು ರೀ. ಮೇಲೆ ಹತ್ರ ಇದು ದೂಸ ಯಾಕಂದ್ರ ಹೊಟ್ಟಿ ತುಂಬ ಆಗಿತ್ತಲ್ಲ, ಕರ್ಗಾಕಿದು ಇದು ಕರ್ಗಾಕ ಮೇಲೆ ಕುಡಿಬೇಕು. ನೀವೆಲ್ಲ ಹಿಂಗೆ ಮಾಡ್ರಿ ಅಂತ ಹೇಳ್ತಿದ್ದೀರಾ? ಎಲ್ಲ ಜನಗಳು ಹಿಂಗೆ ಮಾಡ್ರಿ, ಊಟ ಮಾಡಿ ಮೇಲೆ ದೂಸ್ ಕುಡಿವಿ. ನೋಡಿ ಮಲ್ಲಮ್ಮ ಹೇಳ್ದಂಗೆ ಊಟ ಮಾಡಿ ಜ್ಯೂಸ್ ಕುಡಿಬೇಕಂತ. ಈಗ ನಾನು ಕುಡಿತಾ ಇದ್ದೀನಿ. ಇದಿಷ್ಟು ನಮ್ಮ ಮಲ್ಲಮ್ಮ ಅವರ ಜೊತೆಗೆ ನಮ್ಮ ಮಾತುಕತೆ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡುವಂತಹ ಒಂದು ಸಂದರ್ಶನಗಳನ್ನು ನಾನು ಪ್ಲಾನ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.